ನೀವು ಟ್ರೇಡ್ ಪ್ಲೇಸ್ ಮಾಡ್ದಂಗೆ ನಿಮಗೆ ಏನಾದ್ರು ಲಾಸಸ್ ಆಗೋ ಟೈಮಲ್ಲಿ ಟ್ರೇಡ್ಸು ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಇಲ್ಲ ಅಂದ್ರೆ MT5 ಬ್ರೋಕರ್ ಇಂದ ನಿಮಗೆ ಅಲರ್ಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಾ? ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು ಕಲಿಯುವಂತ ಕಾನ್ಸೆಪ್ಟ್ ಬಂದು ಮಾರ್ಜಿನ್ ಮತ್ತೆ ಮಾರ್ಜಿನ್ ಕಾಲ್. ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಅಲ್ಲಿ ಪಾರ್ಟ್ 0 ಇಂದನೇ ನೋಡ್ಕೊಬನ್ನಿ. ಆಗ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗೋದು. ಹಾಗೆ ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಬಟ್ ಯಾರು ಲೈಕ್ ಮಾಡ್ತಾ ಇಲ್ಲ. ನಿಮ್ಮ ಲೈಕ್ ಇಂದ ತುಂಬಾ ಜನಕ್ಕೆ ಇದು ಪ್ರಮೋಟ್ ಅನ್ನೋದಾಗುತ್ತೆ. ಸೊ ಅವರಿಗೂ ಹೆಲ್ಪ್ ಆಗ್ಲಿ. ಇವಾಗ್ಲೇ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಹೆಸರನ್ನ ಕಮೆಂಟ್ ಅಲ್ಲಿ ಬರೀರಿ. ಯಾಕಂತಂದ್ರೆ ಇದರಿಂದ ಎಷ್ಟು ಜನ ಟ್ರೇಡರ್ಸ್ ಸೀರಿಯಸ್ ಆಗಿ ಕಲಿತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಹೋಗೋಣ. ಇವತ್ತು ನಾವು ಮಾರ್ಜಿನ್ ಅಂಡ್ ಮಾರ್ಜಿನ್ ಕಾಲ್ ಅಂದ್ರೆ ಏನು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಗೆ ವಾಟ್ ಈಸ್ ಮಾರ್ಜಿನ್? ಪ್ರೀವಿಯಸ್ ವಿಡಿಯೋದಲ್ಲೇ ಮಾರ್ಜಿನ್ ಅನ್ನೋ ಹಿಂಟ್ ಕೊಟ್ಟಿದೆ, ಬಟ್ ಈ ವಿಡಿಯೋದಲ್ಲಿ ನಮಗೆ ಡೀಟೇಲ್ ಆಗಿ ತಿಳ್ಕೋಬಹುದು. ಮಾರ್ಜಿನ್ ಅಂದ್ರೆ ಮನಿ ರಿಕ್ವೈರ್ಡ್ ಟು ಓಪನ್ ಎ ಟ್ರೇಡ್. ಅಂದ್ರೆ ನೀವು ಒಂದು ಟ್ರೇಡ್ ನ ತಗೋತೀರಾ ಅಂತಂದ್ರೆ ಅದಕ್ಕೆ ನಿಮಗೆ ಮನಿ ರಿಕ್ವೈರ್ ಇರುತ್ತೆ ಇಷ್ಟು ಅಂತ. ನೀವು ಒಂದ್ ಲಾಟ್ ತಗೋತೀರಾ ಅಂತಂದ್ರೆ ನೀವು ₹1 ಇಟ್ಕೊಂಡು ತಗೊಳಕ್ಕಾಗಲ್ಲ, ಇಷ್ಟೇ ಮನಿ ಅಂತ ಬೇಕಾಗಿರುತ್ತೆ. ಅದನ್ನೇ ನಾವು ಮಾರ್ಜಿನ್ ಅಂತ ಕರೆಯೋದು. ಸಿಂಪಲ್ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಲೈಕ್ ಎ ಸೆಕ್ಯೂರಿಟಿ ಡೆಪಾಸಿಟ್ ಯು ಗಿವ್ ಟು ಯುವರ್ ಬ್ರೋಕರ್. ಅಂದ್ರೆ ನಾವು ಡೆಪಾಸಿಟ್ ಮಾಡಿರೋ ಮನಿ. ಇವಾಗ ನಾವು ಒಂದು $500 ಡೆಪಾಸಿಟ್ ಮಾಡ್ತೀವಿ, ಅದೇ ಮಾರ್ಜಿನ್. ಓಕೆನಾ? ಈಸಿ ಎಕ್ಸಾಂಪಲ್ ನೋಡೋದಾದ್ರೆ, ಯು ವಾಂಟ್ ಟು ಓಪನ್ $10,000 ಟ್ರೇಡ್. ಅಂದ್ರೆ ನೀವೇನಾದ್ರು $10,000 ಟ್ರೇಡ್ ನ ಓಪನ್ ಮಾಡ್ಬೇಕು ಅಂದ್ರೆ ಬ್ರೋಕರ್ ಗಿವ್ಸ್ 1:100 ಲಿವರೇಜ್. ಲಿವರೇಜ್ ಅಂದ್ರೆ ಏನಂತ ಪ್ರೀವಿಯಸ್ ವಿಡಿಯೋದಲ್ಲಿ ಗೊತ್ತಾಗಿದೆ ಅಲ್ವಾ? ಲಿವರೇಜ್ ನ ಕೊಡ್ತಾರೆ. ಬ್ರೋಕರ್ಸ್ 1:100 ಲಿವರೇಜ್ ನ ಕೊಡ್ತಾರೆ. ಬ್ರೋಕರ್ಸ್ ಗಿವ್ಸ್ 1:100 ಲಿವರೇಜ್. ರಿಕ್ವೈರ್ಡ್ ಮಾರ್ಜಿನ್ ನಮಗೆ ಅವಾಗ ಎಷ್ಟು ಬೇಕಾಗುತ್ತೆ ಹೇಳಿ? ನಾನು ಲಿವರೇಜ್ ಹೇಳ್ಬೇಕಾದ್ರೆ ಹೇಳಿದ್ದೆ, ನಮ್ ಜೊತೆ ಅವಾಗ $100 ಇದ್ರೆ ಸಾಕು. ನಮಗೆ $10,000 ಟ್ರೇಡ್ ಓಪನ್ ಅಂತಂದ್ರೆ ನಮ್ ಜೊತೆ 100 ಆಲ್ರೆಡಿ ಬ್ರೋಕರ್ಸ್ ನಮಗೆ ಲಿವರೇಜ್ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರೋದೇ $100. ಓಕೆನಾ? ಸೊ ಯು ಡೋಂಟ್ ನೀಡ್ ಫುಲ್ $10,000, ಓನ್ಲಿ 100. ಅಂದ್ರೆ ನಿಮಗೆ $10,000 ಟ್ರೇಡ್ ಓಪನ್ ಮಾಡಕ್ಕೆ ನಿಮಗೆ $10,000 ಬೇಕಾಗಿಲ್ಲ, ಜಸ್ಟ್ $100 ಸಾಕು. ಓಕೆನಾ? ಹೌ ಮಾರ್ಜಿನ್ ವರ್ಕ್ಸ್? ಮಾರ್ಜಿನ್ ಹೇಗೆ ವರ್ಕ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಯುವರ್ ಅಕೌಂಟ್ ಬ್ಯಾಲೆನ್ಸ್ 500 ಅಂತ ಅನ್ಕೊಳ್ಳಿ, $500. ಯು ಯೂಸ್ 100 ಮಾರ್ಜಿನ್. ಅಂದ್ರೆ ನೀವು ಒಂದು ಟ್ರೇಡ್ ಓಪನ್ ಮಾಡಕ್ಕೆ ಜಸ್ಟ್ $100 ಅಷ್ಟೇ ಯೂಸ್ ಮಾಡ್ತೀರಾ. ಇನ್ ಬಾಕಿ ಎಷ್ಟಿದೆ ಅಂತ ಹೇಳಿ? $400 ರಿಮೈನಿಂಗ್ ಇದೆ. ಅದನ್ನೇ ನಾವು ಫ್ರೀ ಮಾರ್ಜಿನ್ ಅಂತ ಕರೆಯೋದು. ಅಂದ್ರೆ ಮಾರ್ಜಿನ್ ಯೂಸ್ ಮಾಡಿರೋದು $100, ಇನ್ ರಿಮೈನಿಂಗ್ ಉಳ್ಕೊಂಡಿರೋದು $400 ನ ನಾವು ಫ್ರೀ ಮಾರ್ಜಿನ್ ಅಂತ ಕರಿತೀವಿ. ಮಾರ್ಜಿನ್ ಅಂಡ್ ಫ್ರೀ ಮಾರ್ಜಿನ್ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ಅದಾದ್ಮೇಲೆ ಟೈಪ್ಸ್ ಆಫ್ ಮಾರ್ಜಿನ್. ಮಾರ್ಜಿನ್ ಅಲ್ಲಿ ಟೈಪ್ಸ್ ಇದೆ. ಫಸ್ಟ್ ಯೂಸ್ಡ್ ಮಾರ್ಜಿನ್, ಸೆಕೆಂಡ್ ಒನ್ ಫ್ರೀ ಮಾರ್ಜಿನ್, ಮೂರನೇದು ಈಕ್ವಿಟಿ. ಓಕೆನಾ? ಇದು ನಿಮಗೆ ಎಲ್ಲಿ ನೋಡಕ್ ಸಿಗುತ್ತೆ ಅಂತಂದ್ರೆ MT5 ಅಲ್ಲಿ ನೋಡಕ್ ಸಿಗುತ್ತೆ. ಓಕೆ, ಯೂಸ್ಡ್ ಮಾರ್ಜಿನ್ ಅಂದ್ರೆ ಮನಿ ಲಾಕ್ಡ್ ಇನ್ ಟ್ರೇಡ್. ಅಂದ್ರೆ ನಾವು ಒಂದು ಟ್ರೇಡ್ ತಗೊಂಡಾಗ ಅದು ಎಷ್ಟು ಮನಿ ಯೂಸ್ ಮಾಡ್ಕೊಂಡಿರುತ್ತೆ ಅಷ್ಟೇ, ಅದು ಲಾಕ್ ಆಗಿರುತ್ತೆ ಅಲ್ಲಿ. ಅಂದ್ರೆ ಟ್ರೇಡ್ ಮುಗಿಯೋ ಗಂಟ ಆ ಮನಿ ಮತ್ತೆ ಇನ್ ಯಾವ್ದಕ್ಕೂ ಯೂಸ್ ಮಾಡಕ್ ಆಗಲ್ಲ. ಅದನ್ನೇ ನಾವು ಯೂಸ್ಡ್ ಮಾರ್ಜಿನ್. ಅಂದ್ರೆ ನಾವು $100 ಟ್ರೇಡ್ ಪ್ಲೇಸ್ ಮಾಡಿದ್ವಿ ಅಂದ್ರೆ $100 ರನ್ನಿಂಗ್ ಅಲ್ಲಿ ಇರುತ್ತೆ, ಅದೇ ಯೂಸ್ಡ್ ಮಾರ್ಜಿನ್. ಫ್ರೀ ಮಾರ್ಜಿನ್ ಅಂದ್ರೆ ಇವಾಗ ನಾವು ಡೆಪಾಸಿಟ್ ಮಾಡಿರೋ ಅಮೌಂಟ್ $500 ಆಗಿದ್ರೆ ನಾವು ಬರೀ $100 ಅಷ್ಟೇ ನಾವು ಟ್ರೇಡ್ ತಗೊಂಡಿರೋದು. ಸೊ ಇನ್ನು ರಿಮೈನಿಂಗ್ $400 ಇದೆಯಲ್ಲ, ಅದನ್ನೇ ನಾವು ಫ್ರೀ ಮಾರ್ಜಿನ್ ಅಂತ ಕರೆಯೋದು. ಅದನ್ನೇ ಇಲ್ಲಿ ಮನಿ ಅವೈಲೇಬಲ್ ಫಾರ್ ನ್ಯೂ ಟ್ರೇಡ್ಸ್. ಅಂದ್ರೆ ಆ ಫ್ರೀ ಮಾರ್ಜಿನ್ ಇಟ್ಕೊಂಡು ನೀವು ಇನ್ನೊಂದು ಟ್ರೇಡ್ ಗಳನ್ನ ಪ್ಲೇಸ್ ಮಾಡಬಹುದು. ಮೂರನೇದು ಇಕ್ವಿಟಿ. ಇಕ್ವಿಟಿ ಅಂದ್ರೆ ಇವಾಗ ನಮ್ದು ಆಲ್ರೆಡಿ ಟ್ರೇಡ್ ಪ್ಲೇಸ್ ಮಾಡಿದೀವಿ, $100 ಟ್ರೇಡ್ ಪ್ಲೇಸ್ ಮಾಡಿದ್ವಿ, ಇನ್ನು $400 ಮೈನಸ್ ಆಲ್ರೆಡಿ ಇದೆ, ಬ್ಯಾಲೆನ್ಸ್ ಇದೆ ಫ್ರೀ ಮಾರ್ಜಿನ್ ಆಗಿ. ಓಕೆನಾ? ಅದನ್ನೇ ನಾವು ಬ್ಯಾಲೆನ್ಸ್ ಅಂತ ಕರೆಯೋದು. ನೆಕ್ಸ್ಟ್ ಫ್ಲೋಟಿಂಗ್ ಪ್ರಾಫಿಟ್ ಆರ್ ಲಾಸ್. ಫ್ಲೋಟಿಂಗ್ ಪ್ರಾಫಿಟ್ ಆರ್ ಲಾಸ್ ಅಂತಂದ್ರೆ ಇವಾಗ $100 ನೀವು ಟ್ರೇಡ್ ತಗೊಂಡಿರ್ತೀರಲ್ಲ, ಅದು ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ನಡೀತಾ ಇರ್ತದೆ. ಅಂದ್ರೆ ಮೈನಸ್ ಆರ್ ಪ್ಲಸ್ ಅಲ್ಲಿ ನಡೀತಾ ಇರ್ತದೆ. ಅದನ್ನು ಸೇರಿಸಿ ಇರೋ ಬ್ಯಾಲೆನ್ಸ್ ಸೇರಿಸಿ ನಮಗೆ ಇಕ್ವಿಟಿ ಅನ್ನೋದು ಕಾಣಿಸೋದು. ಇದು ಇವಾಗ ಲೈವ್ ಎಕ್ಸಾಂಪಲ್ ನೋಡೋಣ. MT5 ಅಲ್ಲಿ ಲೈವ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಎಲ್ಲರೂ MT5 ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. MT5 ಡೌನ್ಲೋಡ್ ಮಾಡ್ಕೊಡ್ಲಿಲ್ಲ ಅಂತಂದರೆ ಕ್ರೋಮಿಗೆ ಹೋಗಿ MT5 ಅಂತ ಸರ್ಚ್ ಮಾಡಿ, ಇಲ್ಲಿ ಡೌನ್ಲೋಡ್ MT5 ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ,
ಇಲ್ಲಿ ಡೌನ್ಲೋಡ್ ಮೆಟಾ ಟ್ರೇಡರ್ 5 ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ದಂಗೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ APK ಮೆಟಾ ಟ್ರೇಡರ್ 5 APK ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ದಂಗೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ, ಈ ಥರ ತೋರಿಸ್ಬೋದು ಫೈಲ್ ಮೈಟ್ ಬಿ ಹಾರ್ಮ್ಫುಲ್ ಅಂತ. ಬಟ್ ಇದು ಮೊದಲು ಪ್ಲೇಸ್ಟೋರಲ್ಲಿತ್ತು, ಇವಾಗ ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ರಿಂದ ಈ ಥರ ತೋರಿಸ್ತಿದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ರಿಂದ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ಓಕೆನಾ, ಇವಾಗ MT5 ಓಪನ್ ಮಾಡ್ದಂಗೆ ನಿಮಗೆ ಈ ಥರ ವಿಂಡೋ ಬರ್ತಿರ್ಬೋದು. ಆ್ಯಡ್ ಟ್ರೇಡಿಂಗ್ ಅಕೌಂಟ್, ಇಲ್ಲೇನು ಮಾಡ್ತೀರಾ, ಕ್ಲಿಕ್ ಮಾಡ್ತೀರಾ ಆ್ಯಡ್ ಟ್ರೇಡಿಂಗ್ ಅಕೌಂಟ್ ಮೆಟಾ ಕೋಡ್ಸ್ ಲಿಮಿಟೆಡ್ ಅಂತ ಸರ್ಚ್. ಇಲ್ಲಿ ನನಗೆ ಆಲ್ರೆಡಿ ಇದೆ, ನಿಮಗಿಲ್ಲ ಅಂತಂದರೆ ಇಲ್ಲಿ ಸರ್ಚ್ ಮಾಡಿ ಮೆಟಾ ಕೋಡ್ಸ್ ಅಂತ. ಓಕೆನಾ, ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಮೇಲೆ ಓಪನ್ ಎ ಡೆಮೋ ಅಕೌಂಟ್ಸ್ ಅಂತ ಇರುತ್ತೆ. ಓಕೆ, ಇಲ್ಲಿ ಡೆಮೋ ಅಕೌಂಟ್ ಕ್ಲಿಕ್ ಮಾಡಿ. ಫಸ್ಟ್ ನೇಮ್, ನಿಮ್ಮ ನೇಮ್ ಏನು ಅಂತ ಫುಲ್ ಕೊಡಿ. ನಾನು ಇವಾಗ ಬಿಪಿನ್ ಅಂತ ಕೊಡ್ತೀನಿ. ಸೆಕೆಂಡ್ ನೇಮ್ ದಾಸ್ ಅಂತ ಕೊಡ್ತೀನಿ. ಓಕೆ, ಡೇಟ್ ಆಫ್ ಬರ್ತು ಏನೋ ಒಂದು ಹಾಕ್ತೀನಿ. ಓಕೆನಾ, ಫೋನ್ ನಂಬರು, ನನ್ನ ಫೋನ್ ನಂಬರ್ ಏನು ಅಂತ ಕೊಡ್ತೀನಿ. ನೆಕ್ಸ್ಟು ಜಿಮೇಲು. ಓಕೆನಾ, ನೆಕ್ಸ್ಟು ಜಿಮೇಲು. ನೆಕ್ಸ್ಟು ಸರ್ವರು ಮೆಟಾ ಕೋಡ್ಸ್ ಡೆಮೋ. ಟೈಪ್ ಅಕೌಂಟು ಫಾರೆಕ್ಸ್ ಹೆಡ್ಜ್ USD. ಲಿವ್ರೇಜು ನಾವಿವಾಗ ಬಿಗಿನರ್ಸ್ ಆಗಿದ್ದರಿಂದ ಜಾಸ್ತಿ ಲಿವ್ರೇಜ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, 1:100 ಸಾಕು. ಓಕೆನಾ, ಡೆಪಾಸಿಟ್ ಅಮೌಂಟು ಫಾರ್ ಎಕ್ಸಾಂಪಲ್ ನೀವೊಂದು $5,000 ಹಾಕ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ, $5,000 ಆಕ್ಸೆಪ್ಟ್ ಮಾಡಿ ರಿಜಿಸ್ಟರ್ ಮಾಡ್ದಂಗೆ ನಿಮಗೆ ಅಕೌಂಟು ಓಪನ್ ಆಯಿತು. ಇದು ಲಾಗಿನ್ ಮತ್ತು ಅದರದ್ದು ಪಾಸ್ವರ್ಡು ಡನ್ ಕೊಟ್ಟಂಗೆ ನಿಮಗೆ ನೋಡಿ ಇಲ್ಲಿ ಮೆಟಾ ಕೋಡ್ಸ್ ಅಂತ ಅಕೌಂಟ್ ಕಾಣಿಸ್ತಿರುತ್ತೆ. ಇಲ್ಲಿ ನಿಮಗೆ 5,000 ಇವಾಗ ಡೆಪಾಸಿಟ್ ಆಗಿದೆ, ಅಂದರೆ ಡೆಮೋ ಟ್ರೇಡಿಂಗಿಗೆ. ಓಕೆನಾ, ನೀವು ಇವಾಗ ಮಾರ್ಜಿನ್ ಮತ್ತು ಮಾರ್ಜಿನ್ ಕಾಲ್ ನೋಡೋಕ್ಕೆ ಇಲ್ಲಿ ಟ್ರೇಡ್ ಸೆಕ್ಷನಿಗೆ ಹೋದರೆ ಇಲ್ಲಿ ನೋಡಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಇವಾಗ ನಮ್ಮದು ಬ್ಯಾಲೆನ್ಸ್ ಎಷ್ಟು, 5,000. ಇಕ್ವಿಟಿ ತೋರಿಸ್ತಾ ಇದೆ 5,000. ಫ್ರೀ ಮಾರ್ಜಿನು 5,000. ಫಾರ್ ಎಕ್ಸಾಂಪಲ್ ಇವಾಗ ಚಾರ್ಟಲ್ಲಿ ಯಾವ್ದಾದ್ರು ಒಂದು ಟ್ರೇಡ್ನ ಪ್ಲೇಸ್ ಮಾಡೋಣ. ಓಕೆ, ನಾನೇನು ಮಾಡ್ತೀನಿ, ಒಂದು 5 ಲಾಟ್ ಸೆಲ್ ಮಾಡ್ತೀನಿ. 5 ಲಾಟ್ ಎನಫ್ ಮನಿ ಅಂತ ತೋರಿಸ್ತಿದೆ. ಯಾಕೆ ಎನಫ್ ಅಂತ ತೋರಿಸ್ತಿದೆ ಅಂತ ಗೊತ್ತಾಯ್ತಾ? ಲಿವರೇಜ್ ತೊಗೊಂಡಿರೋದು 1:100. ಇದೇ 1:500 ತೊಗೊಂಡಿದ್ರೆ ನಿಮಗೆ 5 ಲಾಟ್ಸ್ ತೊಗೋಬೋದಿತ್ತು. ನಾನು ಇವಾಗ 1 ಲಾಟ್ ಸೆಲ್ ಮಾಡ್ತೀನಿ. ಓಕೆನಾ, 1 ಲಾಟ್ ಸೆಲ್ ತೋರಿಸ್ತಾ ಇದೆ. ಇವಾಗ ನೋಡಿ 1 ಲಾಟ್ ಸೆಲ್ ತೋರಿಸ್ತಿದೆ. ಫ್ರೀ ಮಾರ್ಜಿನ್ ಇನ್ನು ನಮಗಿರೋದು 5,000ಅಲ್ಲಿ ಆಲ್ರೆಡಿ 2,000 ಅಲ್ಲ $1,200 ಯೂಸ್ ಮಾಡ್ಕೊಂಡಿದೆ ಈ ಒಂದು ಲಾಟ್ ತೊಗೊಳಕ್ಕೆ. $1,000 ಫ್ರೀ ಮಾರ್ಜಿನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ರಿಮೈನಿಂಗ್ ಇರೋದು $3,800. ಓಕೆನಾ, ನೆಕ್ಸ್ಟ್ ಮಾರ್ಜಿನ್ ಎಷ್ಟು ಯೂಸ್ ಆಗಿದೆ, 1,177 ಮಾರ್ಜಿನ್ ಯೂಸ್ ಆಗಿದೆ. ಇನ್ನು ಮಾರ್ಜಿನ್ ಲೆವೆಲ್ ನೋಡೋದಾದರೆ 522 ಐತೆ. ಇದೇನಾದ್ರು 100ಗೆ ಬಂದರೆ ಆಟೋಮೆಟಿಕ್ಲಿ ಟ್ರೇಡ್ ಅನ್ನೋದು ಕ್ಲೋಸ್ ಆಗುತ್ತೆ. ಇವಾಗ ಇಕ್ವಿಟಿ ನೋಡಿ, ನಾನು ಹೇಳಿದ್ದೆ ಇಕ್ವಿಟಿ ಅಂದರೆ ಬ್ಯಾಲೆನ್ಸ್ ಪ್ಲಸ್ ರನ್ನಿಂಗ್ ಪ್ರಾಫಿಟ್ಸ್ ಆರ್ ಲಾಸ್. ಬ್ಯಾಲೆನ್ಸ್ ಎಷ್ಟಿದೆ, ಇಕ್ವಿಟಿ ಇವಾಗ ಎಷ್ಟಿರೋದು 490 ಪ್ಲಸ್ -9. ಇದೇ ನಮ್ಮದು ಬ್ಯಾಲೆನ್ಸ್ ಆಗಿರುತ್ತೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಈಸ್ ಮಾರ್ಜಿನ್ ಕಾಲ್? ಮಾರ್ಜಿನ್ ಕಾಲ್ ಅಂದ್ರೆ ಏನು? ಮಾರ್ಜಿನ್ ಕಾಲ್ ವಾರ್ನಿಂಗ್ ಫ್ರಮ್ ಬ್ರೋಕರ್. ಅಂದ್ರೆ ಮಾರ್ಜಿನ್ ಕಾಲ್ ಬ್ರೋಕರ್ ಕಡೆಯಿಂದ ಬರೋಂಥದ್ದು ವಾರ್ನಿಂಗ್ ತರ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಯುವರ್ ಲಾಸಸ್ ಇನ್ಕ್ರೀಸಸ್. ನೀವೇನಾದ್ರೂ ಲಾಸ್ ನ ಜಾಸ್ತಿ ಮಾಡ್ಕೋತಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಜೊತೆ $500 ಇದೆ, ನೀವು ಒಂದು ಟ್ರೇಡ್ಗೆ $500 ಯೂಸ್ ಮಾಡಿದೀರಾ. ಅವಾಗ ಏನಾಯ್ತು, ಲಾಸಸ್ ಕಡೆ ಒಂದು ಅಂದ್ರೆ ಕೆಳಗಡೆ ಬೀಳ್ತಾ ಇದೆ. ನೀವು ಬೈ ಮಾಡಿದ್ರ ಅನ್ಕೊಳ್ಳಿ, ಕೆಳಗಡೆ ಬೀಳ್ತಾ ಇದೆ ಅಂತಂದಂಗೆ ನಿಮ್ದು ಇಡೀ ಅಕೌಂಟ್ ವೈಪೌಟ್ ಆಗಕ್ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಮಾರ್ಜಿನ್ ಕಾಲು ನಿಮಗೆ ಅಲರ್ಟ್ ಮಾಡುತ್ತೆ. ಓಕೆನಾ, ಯುವರ್ ಲಾಸಸ್ ಇನ್ಕ್ರೀಸಸ್, ಯುವರ್ ಅಕೌಂಟ್ ಬಿಕಮ್ ಲೋ, ಬ್ರೋಕರ್ ಸೇ ಆಡ್ ಮನಿ ಆರ್ ಕ್ಲೋಸ್ ಟ್ರೇಡ್. ನಾನು ಹೇಳ್ದಂಗೆ ಒಂದಲ್ಲ ಆಡ್ ಮಾಡಕ್ ಹೇಳ್ತಾರೆ, ಆಡ್ ಮಾಡ್ಬೋದು, ಬಟ್ ಆ ಸೆಕೆಂಡ್ಸಿಗೆ ಏನ್ ಮಾಡಕ್ ಆಗಲ್ಲ. ಅದು 100% ಕ್ಲೋಸ್ ಆಗೇ ಹೋಗುತ್ತೆ, ಮಧ್ಯದಲ್ಲೇ ಕ್ಲೋಸ್ ಆಗ್ಬಿಡುತ್ತೆ. ಅಂದ್ರೆ ಇನ್ನೇನು ಮಾರ್ಜಿನ್ ಮುಗಿತಾ ಬಂತು ಅಂತಂದಂಗೆ ಅವ್ರ ಕಡೆಯಿಂದ, ಬ್ರೋಕರ್ಸ್ ಕಡೆಯಿಂದ ಮಾರ್ಜಿನ್ ಕಾಲ್ ಅಂದ್ರೆ ಅನೌನ್ಸ್ಮೆಂಟ್ ತರ ಅವರೇ ಟ್ರೇಡ್ ನ ಕ್ಲೋಸ್ ಮಾಡುತ್ತೆ. ಓಕೆನಾ, ವಾಟ್ ಈಸ್ ಸ್ಟಾಪ್ ಔಟ್ ಅಂದ್ರೆ ನೀವು ಏನಾದ್ರು ಮಾರ್ಜಿನ್ ಕಾಲ್ ನ ಮಿಸ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು. ಓಕೆನಾ, ಇಫ್ ಯು ಇಗ್ನೋರ್ ಮಾರ್ಜಿನ್ ಕಾಲ್, ಬ್ರೋಕರ್ಸ್ ವಿಲ್ ಆಟೋಮೆಟಿಕ್ಲಿ ಕ್ಲೋಸ್ ಯುವರ್ ಟ್ರೇಡ್ಸ್ ಟು ಪ್ರೊಟೆಕ್ಟ್ ಫ್ರಮ್ ಮೋರ್ ಲಾಸ್. ಅಂದ್ರೆ ನಿಮಗೆ ಸಡನ್ ಸ್ಟಾಪ್ ಐತೆ, ಇವಾಗ ಟ್ರೇಡ್ ಅಲ್ಲಿ ಇರ್ಬೇಕಾದ್ರೆ ಮಧ್ಯದಲ್ಲೇ ಸ್ಟಾಪ್ ಆಗ್ಬಿಡುತ್ತೆ.
ಸ್ಟಾಪ್ ಆಗುತ್ತೆ ಅಂತಂದ್ರೆ ಆಟೋಮೆಟಿಕ್ಲಿ ಟ್ರೇಡ್ ಕ್ಲೋಸ್ ಆಯ್ತದೆ, ನೀವು ಕ್ಲೋಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಕ್ಲೋಸ್ ಆಗುತ್ತೆ ಅಂತಂದ್ರೆ ಅದಕ್ಕೆ ರೀಸನ್ ಈ ಮಾರ್ಜಿನ್ ಕಾಲ್ ನಮ್ಮ ಅಕೌಂಟ್ ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ. ಪ್ರೊಟೆಕ್ಟ್ ಮಾಡೋದಂತಂದ್ರೆ ಒಂದು ಮಿನಿಮಮ್ ಲಿವರೇಜ್ ಯೂಸ್ ಆದ್ಮೇಲೆ ನಿಮ್ ಅಕೌಂಟ್ ಮೈನಸ್ ಗೆ ಹೋಗ್ಬಾರ್ದು ಅನ್ನೋದ್ರಿಂದ ಅವ್ರ ಏನ್ ಮಾಡ್ತಾರೆ, ಮಾರ್ಜಿನ್ ಕಾಲ್ ಕೊಡ್ತಾರೆ. ನಾವು ಅಷ್ಟೊತ್ತಿಗೆ ಎಕ್ಸಿಟ್ ಮಾಡಿದಾರ ಮಾಡ್ಬೋದು, ಇಲ್ಲಾಂದ್ರೆ ಆಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು. ಇದರಿಂದ ನಮ್ಮ ಅಕೌಂಟ್ ಮೋರ್ ಲಾಸಸ್ ಪ್ರೊಟೆಕ್ಟ್. ಓಕೆ, ರಿಯಲ್ ಎಕ್ಸಾಂಪಲ್ ನೋಡೋದಾದ್ರೆ ಬ್ಯಾಲೆನ್ಸ್ $500, ಯು ಓಪನ್ ಬಿಗ್ ಟ್ರೇಡ್. ಅಂದ್ರೆ ನಿಮ್ ಜೊತೆ $500 ಇದೆ, ನೀವು ಫುಲ್ ಲಿವರೇಜ್ ಯೂಸ್ ಮಾಡಿದ್ರ, ಲಾಟ್ ಸೈಜ್ ತುಂಬಾ ಜಾಸ್ತಿ ತಗೊಂಡು ನೀವೇನು ಒಂದು ಬಿಗ್ ಟ್ರೇಡ್ ತಗೊಂಡಿದ್ದೀರಾ. ಮಾರ್ಕೆಟ್ ಗೋಸ್ ಅಗೇನೆಸ್ಟ್ ಯು, ನೀವು ಬೈ ಮಾಡಿದ್ರ ಮಾರ್ಕೆಟ್ ಸೆಲ್ ಕಡೆಗೆ ಹೋಗ್ತಾ ಇದೆ ಅನ್ಕೊಳ್ಳಿ, ಕೆಳಗಡೆಗೆ ಹೋಗ್ತಿದೆ. ನೀವು ಮೇಲ್ ಹೋಗುತ್ತೆ ಅಂತ ಬೈ ಮಾಡಿದ್ರ ಕೆಳಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಇಕ್ವಿಟಿ ಡ್ರಾಪ್ಸ್ ಟು 100, ಅಂದ್ರೆ ನಿಮ್ಮ ಮೇನ್ ಇಕ್ವಿಟಿ ಅಂತಂದಿದ್ದೆ ನಾನು, ಬ್ಯಾಲೆನ್ಸ್ ಪ್ಲಸ್ ಫ್ಲೋಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ನೇ ನಾವು ಇಕ್ವಿಟಿ ಅಂತ ಕರೆಯೋದು. ಅದೇನಾದ್ರೂ $100 ಬಿದ್ರೆ, ಅಂದ್ರೆ $400 ಇವಾಗ ಆಲ್ರೆಡಿ ಹೋಗಿದೆ, ಅದೇನಾದ್ರು 100 ಬಂದ್ರೆ ಬ್ರೋಕರ್ ಗಿವ್ಸ್ ಮಾರ್ಜಿನ್ ಕಾಲ್. ಬ್ರೋಕರ್ಸ್ ಅವಾಗ ನಿಮಗೆ ವಾರ್ನ್ ಮಾಡ್ತಾರೆ, ಇನ್ನು ನಿಮ್ದು $100 ಅಷ್ಟೇ ಇರೋದು, ಆದ್ರೆ ನಿಮ್ ಅಕೌಂಟ್ ಗೆ ಆಡ್ ಮಾಡಿ, ಇಲ್ಲ ಅಂದ್ರೆ ಟ್ರೇಡ್ ಕ್ಲೋಸ್ ಆಗುತ್ತೆ ಅಂತ. ಸೊ ಬ್ರೋಕರ್ಸ್ ಗಿವ್ ಎ ಮಾರ್ಜಿನ್ ಕಾಲ್. ಅವಾಗ ಬ್ರೋಕರ್ಸ್ ನಿಮಗೆ ಮಾರ್ಜಿನ್ ಕಾಲ್ ಕೊಡ್ತಾರೆ. ಇಫ್ ಲಾಸ್ ಕಂಟಿನ್ಯೂಸ್ ಟ್ರೇಡ್ಸ್ ಕ್ಲೋಸ್ ಆಟೋಮೆಟಿಕ್ಲಿ. 100ಕ್ಕಿಂತ ಇವಾಗ ಕಮ್ಮಿಗೆ ಹೋಗ್ತಾ ಇದೆ, 55 ಕೆಳಗಡೆ ಇಳದಂಗೆ ಟ್ರೇಡ್ ಏನಾಗುತ್ತೆ, ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಓಕೆನಾ. ಮಾರ್ಜಿನ್ ಅಂಡ್ ಮಾರ್ಜಿನ್ ಕಾಲ್. ಮಾರ್ಜಿನ್ ಅಂದ್ರೆ ಮನಿ ರಿಕ್ವೆಸ್ಟ್ ಟು ಓಪನ್ ಟ್ರೇಡ್, ಮಾರ್ಜಿನ್ ಕಾಲ್ ಅಂದ್ರೆ ವೆನ್ ಯು ಅಕೌಂಟ್ ಇಸ್ ಲೋ. ಅಂದ್ರೆ ಮಾರ್ಜಿನ್ ಕಾಲ್ ಯಾವಾಗ ಬರುತ್ತೆ ಹೇಳಿ, ಅಕೌಂಟ್ ಲೋ ಇಲ್ಲಿದ್ದಾಗ ಬ್ರೋಕರ್ ನಿಮಗೆ ವಾರ್ನ್ ಮಾಡ್ತಾರೆ, ಆರ್ ಕ್ಲೋಸಸ್ ಟ್ರೇಡ್ ಆಟೋಮೆಟಿಕಲಿ. ಓಕೆ, ವೈ ದಿಸ್ ಇಸ್ ಇಂಪಾರ್ಟೆಂಟ್? ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಮೆನಿ ಬಿಗಿನರ್ಸ್ ಲೂಸ್ ಅಕೌಂಟ್ ಬಿಕಾಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಾರ್ಜಿನ್. ಅಂದ್ರೆ ತುಂಬಾ ಜನ ಬಿಗಿನರ್ಸ್ ಗೆ ಮಾರ್ಜಿನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಇಷ್ಟೊಂದು ಡೀಟೇಲ್ ಆಗಿ ಯಾರು ಹೇಳ್ಕೊಡಲ್ಲ. ಪ್ರತಿಯೊಬ್ರು ಕೋರ್ಸ್ ಮಾಡೋರು ಏನ್ ಮಾಡ್ತಾರೆ, ಮಾರ್ಜಿನ್ ಅಂದ್ರೆ ಇಕ್ವಿಟಿ ಅಂದ್ರೆ ಏನು ಹೇಳ್ಕೊಡಲ್ಲ, ಏನೇನ್ ಬೇಕು ಅಷ್ಟೇ ಹೇಳ್ಕೊಟ್ಬಿಟ್ಟು ಸುಮ್ನೆ ಆಗ್ತೀರಾ. ಇದೆಲ್ಲ ನೀವು ಓನ್ ಆಗಿ ಕಲಿತಾ ಬರ್ತೀರಾ. ಬಟ್ ಇಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಇದೆಲ್ಲ ಅರ್ಥ ಮಾಡ್ಕೊಂಡ್ರೇನೆ ನೀವೊಂದು ಪ್ರೋ ಲೆವೆಲ್ ಅಲ್ಲಿ ಥಿಂಕ್ ಮಾಡಕ್ಕಾಗಲ್ಲ, ಇಲ್ಲಾಂದ್ರೆ ನೀವೇನು ಮಾಡಕ್ಕಾಗಲ್ಲ. ಓಕೆನಾ. ಯೂಸ್ ಹೈ ಲಿವರೇಜ್ ಓವರ್ ಟ್ರೇಡ್. ಈ ಮಾರ್ಜಿನ್ ಮತ್ತೆ ಮಾರ್ಜಿನ್ ಕಾಲ್ ಗೊತ್ತಿಲ್ಲ ಅಂತಂದ್ರೆ ಬಿಗಿನರ್ಸ್ ಏನ್ ಮಾಡ್ತಾರೆ, ಹೈ ಲಿವರೇಜ್ ನ ಯೂಸ್ ಮಾಡ್ಕೊತಾರೆ, ಅಂದ್ರೆ ಒಂದೇ ಸಲ ಪ್ರಾಫಿಟ್ಸ್ ಮಾಡ್ಬೇಕು ಅಂತ. ಅದೇ ತರ ಓವರ್ ಟ್ರೇಡಿಂಗ್ ಅನ್ನೋದು ಆಗುತ್ತೆ. ಅದಕ್ಕೆ ನಮಗೆ ಮಾರ್ಜಿನ್ ಅಂಡ್ ಮಾರ್ಜಿನ್ ಕಾಲ್ ಗೊತ್ತಿದೆ. ಇವತ್ತು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾರೆ, ಮಾರ್ಜಿನ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಮಾರ್ಜಿನ್ ಕಾಲ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಮತ್ತೆ ಸ್ಟಾಪ್ ಔಟ್. ಸ್ಟಾಪ್ ಔಟ್ ಅಂತಂದ್ರೆ ಅದೇ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ, ಗೇಮ್ ಓವರ್ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ ಪ್ರೋ ಟಿಪ್. ಆಲ್ವೇಸ್ ಯೂಸ್ ಲೋ ಲಿವರೇಜ್, ರಿಸ್ಕ್ ಸ್ಮಾಲ್ 1 or 2%, ಡೋಂಟ್ ಯೂಸ್ ಫುಲ್ ಬ್ಯಾಲೆನ್ಸ್. ಅಂದ್ರೆ ಯಾವತ್ತು ಲಿವರೇಜ್ ನ ಕಮ್ಮಿ ತಗೊಳ್ಳಿ. ಲಿವರೇಜ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ನನ್ನ ಮೇಲೆ ಲಿವರೇಜ್ ಕಾನ್ಸೆಪ್ಟ್ ವಿಡಿಯೋ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ಅವಾಗ ನಿಮಗೆ ಲಿವರೇಜ್ ಅರ್ಥ ಆಗುತ್ತೆ. ಲಿವರೇಜ್ ನ ಆದಷ್ಟು ಕಮ್ಮಿ ತಗೊಳ್ಳಿ, ರಿಸ್ಕ್ ನ ಸ್ಮಾಲ್ ಆಗಿ ಇಟ್ಕೊಳ್ಳಿ. ಇವಾಗ ₹100 ಇದೆ ಅಂತಂದ್ರೆ ₹100 ನ ಒಂದ್ ಟ್ರೇಡಿಂಗ್ ರಿಸ್ಕ್ ಮಾಡಬೇಡಿ. 1 or 2% ಅಂದ್ರೆ ₹1 or ₹2 ಅಷ್ಟೇ ನೀವು ರಿಸ್ಕ್ ಮಾಡಿ. ಡೋಂಟ್ ಯೂಸ್ ಫುಲ್ ಬ್ಯಾಲೆನ್ಸ್. ₹100 ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆನಾ. ಫೈನಲ್ ಟ್ರೂತ್ ಹೇಳೋದಾರೆ, ಮಾರ್ಕೆಟ್ ಡಸ್ ನಾಟ್ ಡೆಸ್ಟ್ರಾಯ್ ಅಕೌಂಟ್ಸ್, ರಾಂಗ್ ರಿಸ್ಕ್ ಪ್ಲಸ್ ಮಾರ್ಜಿನ್ ಮಿಸ್ಯೂಸ್. ಫೈನಲ್ ಟ್ರೂತ್ ಹೇಳ್ಬೇಕಂದ್ರೆ, ಮಾರ್ಕೆಟ್ ಡಸ್ ನಾಟ್ ಡೆಸ್ಟ್ರಾಯ್ ಅಕೌಂಟ್ಸ್, ರಾಂಗ್ ರಿಸ್ಕ್ ಪ್ಲಸ್ ಮಾರ್ಜಿನ್ ಮಿಸ್ಯೂಸ್ ಡೆಸ್ಟ್ರಾಯ್ಸ್ ಅಕೌಂಟ್. ಅಂದ್ರೆ ನಾನು ಹೇಳ್ದಂಗೆ, ನಿಮಗೆ ಮಾರ್ಕೆಟ್ ಯಾವುದೇ ತರ ನಿಮ್ ಅಕೌಂಟ್ ನ ಡೆಸ್ಟ್ರಾಯ್ ಮಾಡಲ್ಲ. ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ನಿಮ್ದು ಮಾರ್ಜಿನ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಲಿವರೇಜ್ ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಅಕೌಂಟ್ ನ ವಾಶ್ ಔಟ್ ಮಾಡ್ಕೋತೀರಾ. ಇದೇ ರೀಸನ್ ಯಾವ ಟ್ರೇಡರ್ ಇಲ್ಲಿ ಗಂಟ ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ. ಯಾಕಂದ್ರೆ ಯಾರಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಜಸ್ಟ್ ಏನೇನ್ ತಿಳ್ಕೊಬೇಕು, ಕ್ಯಾಂಡಲ್ಸ್ ಅಂದ್ರೆ ಏನು, ಹೆಂಗ್ ಬೈ ಮಾಡ್ಬೇಕು, ಈ ಪ್ಯಾಟರ್ನ್ ಬಂದ್ರೆ ಬೈ ಮಾಡೋದ, ಈ ಇಂಡಿಕೇಟರ್ ಹಾಕೊಂಡ್ರೆ ಬೈ ಮಾಡೋದ, ಅಷ್ಟೇ. ಜನಗಳು ಅಷ್ಟೇ ನೋಡೋದು. ಬಟ್ ಮಾರ್ಜಿನ್ ಅಂದ್ರೆ ಏನು, ಮಾರ್ಜಿನ್ ಕಾಲ್ ಅಂದ್ರೆ ಏನು, ಇಕ್ವಿಟಿ ಅಂತಂದ್ರೆ ಏನು ಅಂತಂದಾಗ ನಿಮಗೆ ಇದು ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆ, ಇದು ಈ ತರ ನಾನು ಯಾವ್ದು ಟ್ರೇಡ್ಗೆ ಎಷ್ಟೆಷ್ಟು ಲಾಸ್ ನ ಬೇರ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತೆ ನಿಮ್ಮ ಒಂದು ಕಮೆಂಟ್ ಇಂದ ಇದು ತುಂಬಾ ಜನಕ್ಕೆ ಶೇರ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ನಾಲೆಡ್ಜ್ ಅನ್ನೋದು ಸಿಗ್ಲಿ. ಯಾಕಂದ್ರೆ ಇವತ್ತು ಎಲ್ರು ಟ್ರೇಡಿಂಗ್ ಅಂತಂದ್ರೆ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದನ್ನ ನಾನು ಚೇಂಜ್ ಮಾಡ್ಬೇಕು ಅಂತ
ಈ ಲರ್ನಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡಿರೋದು. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಾನು ಯಾವತ್ತೂ ಹೇಳ್ದಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಾನು ಏನೇ ಫ್ರೀ ಆಗಿ ಹೇಳ್ಕೊಟ್ರು ನಿಮ್ಮ ಡಿಸಿಪ್ಲಿನ್, ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಕಾಣಕ್ಕಾಗೋದು. ಇವತ್ತಿನ ವಿಡಿಯೋ ಇಷ್ಟೇನೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಡೇ 9 ಕಂಪ್ಲೀಟೆಡ್ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.